ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅಭಿಷೇಕ್ ಅಂತ ಹೇಳಿ. ಮೂಲತಃ ನಾನು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. 2015ರಲ್ಲಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅವರ ಕಡೆಯಿಂದ ಪಾದುಕೆ ಪೂಜೆಯಲ್ಲಿ ಭಾಗವಹಿಸಿದ್ದೆ. ಸೊ ಅದರಲ್ಲಿ ಪಾದುಕೆಗಳನ್ನು ನಮಗೆ ನೀಡಿದರು. ಸೊ ನಾನಾಗಿನ್ನೂ ಇಂಜಿನಿಯರಿಂಗಲ್ಲಿ ಓದ್ತಿದ್ದೆ. ಸೊ ಅದು ಪಾದುಕೆ ತೊಗೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗಿಂದಲೂ ನನ್ನ ವಿದ್ಯೆಯಲ್ಲಿ ಬಹಳಷ್ಟು ಪ್ರೋಗ್ರೆಸ್ ಕಂಡು ಬಂತು. ಆ್ಯಂಡ್ ಯಾವುದೇ ಆಬ್ಸ್ಟಕಲ್ಸ್ ಆಗಲಿ, ಜೀವನದಲ್ಲಿ ಏನೂ ಅಡೆತಡೆಗಳಾಗಲಿ ಬರದೆ ಎಲ್ಲ ಸುಲಭವಾಗಿ ನಡೀತು. ಆ್ಯಂಡ್ ಇವತ್ತು ಒಂದು ಉತ್ತಮ ಕಂಪ್ನಿನಲ್ಲಿ ಟೀಮ್ ಲೀಡ್ ಆಗಿ, ಒಂದು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಎಷ್ಟೊಂದು ಆನ್ಸೈಟ್ ದೇಶಗಳನ್ನು ನಾನು ಹೋಗಿ ಬಂದಿದ್ದೇನೆ. ಸೊ ಗುರುಗಳ ಕೃಪೆ ಸದಾಕಾಲ ಆ ಪಾದುಕೆ ಪೂಜೆ ಮಾಡುತ್ತದೆ ಇರೋದ್ರಿಂದ ನನಗೆ ಗುರುಗಳ ಕೃಪೆ ಇದೆ. ಸೊ ಈ ಪಾದುಕೆ ನಾವೇನು ರಿಸೀವ್ ಮಾಡ್ತಿದ್ದೀವಿ ಅದನ್ನು 48 ದಿವಸಗಳ ಕಾಲ ಆದಿವಾಸನೂ ಕೂಡ ಮಾಡಿಕೊಟ್ಟಿದ್ದಾರೆ ಗುರುಗಳು. ಸೊ ಅದನ್ನು ತೈಲದಲ್ಲಾಗಲಿ, ಹಾಲಿನಲ್ಲಾಗಲಿ, ನೀರಿನಲ್ಲಾಗಲಿ ಎಷ್ಟೊಂದು ವೆರೈಟಿ ದ್ರವ್ಯಗಳಲ್ಲಿ ಅದನ್ನು ನೆನೆಸಿಟ್ಟು 48 ದಿನಗಳ ಕಾಲ ಶಕ್ತಿಯನ್ನು ತುಂಬಿ, ಆ್ಯಂಡ್ ಗುರುಗಳ ಒಂದು ಆಶೀರ್ವಾದದಿಂದ ಅದನ್ನು ನಮಗೆ ಕೊಟ್ಟು, ಆ್ಯಂಡ್ ಇದಷ್ಟೇ ಅಲ್ಲ, ದೀಕ್ಷಾ ಸಮಯದಲ್ಲಿ ನಮಗೆ ಅಲ್ಲಿ ಪೂಜೆ ಮಾಡಿಸ್ತಾ ಗುರುಗಳ ಕಡೆಯಿಂದ ನಾವು ಇಸ್ಕೊಳ್ಳೋವಾಗ ಒಂದು ಷೋಡಶೋಪಚಾರ ಪೂಜೆ, 16 ವೆರೈಟಿ ಸನಾತನ ಧರ್ಮದಲ್ಲಿ ಹೆಂಗೆ ಪೂಜೆ ಮಾಡಬೇಕು, ಅಭಿಷೇಕ ಹೆಂಗೆ ಮಾಡಬೇಕು, ಅಭಿಷೇಕ ಮಾಡಿ ಕೊನೆಗೆ ನೀರಾಜನ ಮಂಗಳಾರತಿಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ಗುರುಗಳು ಭಾಳಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನಮ್ಮ ಬೇರೆ ಪೂಜೆಗೂ ಕೂಡ ಉಪಯೋಗ ಆಗಿದೆ. ಸೊ ಹೀಗಾಗಿ ನಮಗೆ, ನಮ್ಮ ಫ್ಯಾಮಿಲಿಯವರು ಕೂಡ ಒಂದು 5 ರಿಂದ 10 ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನು ತೊಗೊಂಡಿದ್ದಾರೆ. ಎಲ್ರಿಗೂ ಭಾಳ ಒಳ್ಳೆಯದಾಗಿದೆ. ಸೊ ಮೂಲತಃ ನಿಮ್ಮ ಮನೆಯಲ್ಲೇ ಒಬ್ಬರು ಗುರು ದತ್ತಾತ್ರೇಯರೇ ಬಂದು ನಿಮ್ಮ ಮನೇಲಿ ಕೂತು ನಿಮಗೆ ಆಶೀರ್ವಾದ ಮಾಡೋ ಥರ ನಿಮಗೆ ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ರಿಗೂ ಮುಂಬರುವ ದಿನಗಳಲ್ಲಿ ಗುರುಗಳ ಕಡೆಯಿಂದ ಇದು ಬಂದರೆ ನಮ್ಮ ಸ್ನೇಹಿತರು ಕೂಡ ಭಾಳಷ್ಟು ಜನ ತೊಗೋಬೇಕಂತ ಇಷ್ಟಪಡ್ತಿದ್ದಾರೆ. ಸೊ ಇದೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಸಂದೇಶವನ್ನು ಕಳಿಸ್ತಿದ್ದೀನಿ. ಧನ್ಯವಾದಗಳು.